ಕೇಂದ್ರದ ತೆರಿಗೆ ಹೆಚ್ಚಳದ ವಿರುದ್ಧ ತಂಬಾಕು ಬೆಳೆಗಾರರ ಪ್ರತಿಭಟನೆ. ರಾಜ್ಯ ಸರ್ಕಾರ, ಸಂಸದರು, ಜನಪ್ರತಿನಿಧಿಗಳು ತಂಬಾಕು ಬೆಳೆಗಾರರ ನೆರವಿಗೆ ಬರಲು ಒತ್ತಾಯ. ಕೇಂದ್ರ ಸರ್ಕಾರ ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಗಳನ್ನು ಹೆಚ್ಚಳ ಮಾಡಿರುವುದನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ವರ್ಜಿನಿಯಾ ತಂಬಾಕು ಬೆಳೆಗಾರರ ಒಕ್ಕೂಟವು ನಗರದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಸಂವಿಧಾನ ಸರ್ಕಲ್ನಲ್ಲಿ ಜಮಾವಣೆಗೊಂಡಂತ ತಂಬಾಕು ಬೆಳೆಗಾರರ ವಿವಿಧ ಸಂಘಟನೆಗಳು ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಹಿಂಪಡೆಯಬೇಕು, ತಂಬಾಕು ಬೆಳೆಗಾರರನ್ನ ಉಳಿಸಿ ರಾಜ್ಯ ಸರ್ಕಾರ ತಕ್ಷಣವೇ ಕೇಂದ್ರದ ಮೇಲಿನ ಒತ್ತಡ ಹಾಕಿ ಬೆಳೆಗಾರರ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ್ರು. ಕಲ್ಪತರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಂತರ ಪ್ರಮುಖ ಬೀದಿಗಳ ಮುಖಾಂತರ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನಾ ಧರಣಿಯನ್ನು ನಡೆಸಿದ್ರು. ಈ ವೇಳೆ ಮಾತನಾಡಿದ ಕರ್ನಾಟಕ ವರ್ಜಿನಿಯಾ ತಂಬಾಕು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಬಿ.ಕೆ. ಪರಮೇಶ್ ಮಾತನಾಡಿ, ಆಂಧ್ರದಲ್ಲಿ ₹420ಗೆ ಖರೀದಿಸ್ತಾ ಇರುವಂತಹ ಕಂಪನಿಗಳು ನಮ್ಮ ತಂಬಾಕನ್ನ ₹320ಕ್ಕೆ ಖರೀದಿಯನ್ನ ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡಿದೆ. ಇದೀಗ ಕೇಂದ್ರ ಸರ್ಕಾರ ತಂಬಾಕು ಉತ್ಪನ್ನಗಳ ನೇರವಾಗಿ ಬೆಳೆಗಾರರ ಮೇಲೆ ಪರಿಣಾಮ ಬೀರಲಿದ್ದು ತಕ್ಷಣವೇ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ್ರು. ಒಕ್ಕೂಟದ ಉಪಾಧ್ಯಕ್ಷ ಭೀಮನಹಳ್ಳಿಯ ಕಾಳೇಗೌಡ ಮಾತನಾಡಿ, ಕೇಂದ್ರದ ತೆರಿಗೆ ಹೆಚ್ಚಳದಿಂದಾಗಿ ರೈತರು ಬೆಳೆದಂತಹ ಹೊಗೆಸೊಪ್ಪನ್ನ ತೆರಿಗೆ ಮತ್ತು ಬ್ಯಾಂಕುಗಳ ಸಾಲಕ್ಕೆ ಸರಿದೂಗಿಸುವಂತಾಗಿದ್ದು, ಕೇಂದ್ರದ ವಾಣಿಜ್ಯ ಮಂತ್ರಿಗಳು ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕು ಅಂತ ಹೇಳಿದರು. ಆಂಧ್ರದಲ್ಲಿನ ದರ ನೀಡಲು ಕಂಪನಿಗಳಿಗೆ ಸೂಚಿಸಬೇಕು ಅಂತ ಆಗ್ರಹಿಸಿದರು. ಗಾವಡಗೆರೆ ಆರ್ಎಸ್ಎಸ್ನ ಅಧ್ಯಕ್ಷ ಸನ್ನೇಗೌಡ ಮಾತನಾಡಿ, ಈಗಾಗಲೇ ತಂಬಾಕು ಬೆಳೆಗಾರರು ಸಾಲದ ಸುಳಿಯಲ್ಲಿ ಸಿಲುಕಿದ್ದು, ತೆರಿಗೆ ಹೆಚ್ಚಳ, ದಂಡ, ಸಾಲದ ಮೇಲಿನ ಬಡ್ಡಿ ಕಟ್ಟಲಾರದ ಸ್ಥಿತಿಗೆ ತಲುಪಿದ್ದು, ಅತಿಯಾದ ತೆರಿಗೆ ಹಿಂಪಡೆಯಬೇಕು ಅಂತ ಹೇಳಿದ್ರು. ಮಣ್ಣಿನ ಮಕ್ಕಳಂತ ಹೇಳಿಕೊಂಡು ಸಚಿವ, ಸಂಸದರಾಗುವ ಜನಪ್ರತಿನಿಧಿಗಳು ಕಾಣದಾಗಿದ್ದು, ತಕ್ಷಣವೇ ರೈತರ ನೆರವಿಗೆ ಬರಬೇಕು ಅಂತ ಒತ್ತಾಯಿಸಿದ್ರು. ಒಕ್ಕೂಟದ ಹುಣಸೂರು ತಾಲೂಕು ಅಧ್ಯಕ್ಷ ವಕೀಲ ಮೂರ್ತಿ ಹಾಗೂ ರೈತ ಮುಖಂಡ ನಿಲುವಾಗಿಲು ಪ್ರಭಾಕರ್ ಮಾತನಾಡಿ, ಇದೀಗ ರೈತ ಮುಖಂಡರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದು, ಹೆಚ್ಚಿರುವಂತಹ ತೆರಿಗೆಯನ್ನ ಹಿಂಪಡೆಯಬೇಕು, ಕಾಳಸಂತೆಯಲ್ಲಿ ಬರ್ತಾ ಇರುವಂತಹ ಸಿಗರೇಟ್ ಕಡಿವಾಣ ಹಾಕಬೇಕು, ಇಲ್ಲದಿದ್ರೆ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದಂಥ ನಂಜನಗೌಡ ಮತ್ತು ಶಿವಶಂಕರ್, ಕೆಂಪನಾಯ್ಕ ಮತ್ತು ಭೀಮನಹಳ್ಳಿಯ ಸತೀಶ್, ತಟಕೆರೆಯ ಶ್ರೀನಿವಾಸ್, ಶ್ರೀಧರ್, ಅಶೋಕ್ ಕುಮಾರ್, ಪ್ರವೀಣ್, ಮಹಾದೇವ್ ಸೇರಿದಂತೆ 300ಕ್ಕೂ ಹೆಚ್ಚು ರೈತ ಮುಖಂಡರು ಭಾಗವಹಿಸಿದ್ರು. ನಂತರ ಉಪವಿಭಾಗದ ಅಧಿಕಾರಿ ಕಚೇರಿಯ ತಹಸೀಲ್ದಾರ್ ಯದುಗಿರೀಶ್ಗೆ ಮನವಿ ಸಲ್ಲಿಸಲಾಯಿತು. ಫೋಟೋ ಚಿತ್ರ 7HUN1 ಕರ್ನಾಟಕ ವರ್ಜಿನಿಯಾ ತಂಬಾಕು ಬೆಳೆಗಾರರ ಒಕ್ಕೂಟದ ವತಿಯಿಂದ ಹುಣಸೂರಿನಲ್ಲಿ ತಂಬಾಕು ಉತ್ಪನ್ನಗಳ ಮೇಲಿನ ಹೆಚ್ಚಳ ಮಾಡಿರುವ ತೆರಿಗೆ ಹಿಂಪಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು. ತಂಬಾಕು ಬೆಳೆಗಾರರ ಹೋರಾಟಕ್ಕೆ